ಇನ್ನು ಬಿಜೆಪಿಯಲ್ಲಿನ ಬಣಬಡಿದಾಟ ಮುಂದುವರಿಯುತ್ತಿದೆ. ಒಂದ್ ಕಡೆ ವಿಜೇಂದ್ರ ದೆಹಲಿಯಲ್ಲಿ ಹಲವಾರು ದಿನಗಳಿಂದ ಅಲ್ಲೇ ಠಿಕಾಣಿ ಹೂಡಿದ್ದಾರೆ. ಇನ್ನೊಂದ್ ಕಡೆ ರಾಜ್ಯಾಧ್ಯಕ್ಷರು ಬದಲಾಗಲೇಬೇಕು ಅಂತ ಯತ್ನಾಳ್ ಬಣ ಪಟ್ಟು ಹಿಡಿದಿದೆ. ಇನ್ನೊಂದ್ ನಡುವೆ ಇಲ್ಲಿ ವಿಜೇಂದ್ರ ಅವರು ವಾಪಸ್ ಬರಬೇಕಾದ್ರೆ ಒಳ್ಳೆ ಸುದ್ದಿ ಜೊತೆ ಬರಲಿ, ಆಲ್ ದ ಬೆಸ್ಟ್ ಅಂತ ಯತ್ನಾಳ್ ಹೇಳಿದ್ದಾರೆ. ಬಹಳ ದೊಡ್ಡ ಸೈನ್ಯ ಇದೆ, ಇಡೀ ನಿಷ್ಠಾವಂತ ಬಿಜೆಪಿ ನಮ್ಮ ಕಡೆ ಇದೆ. ಈ ವಕಫದ್ದು ಹೋರಾಟ ನಾವು ಪ್ರಾರಂಭ ಮಾಡಿದ್ವಿ, ಮಾಡಬೇಡತ್ತೆ ನಮ್ಗೇನು ಹೈಕಮಾಂಡ್ ಹೇಳಿಲ್ಲ. TV9 ಮೂಲಕ ಅವ್ರೇನು ನಿಷ್ಠಾವಂತರದಾರಲ್ಲ, ನಿಷ್ಠಾವಂತರನ್ನು ಆಹ್ವಾನ ಮಾಡ್ತೀವಿ ಬರ್ಲಿಕ್ಕೆ ನಿಮ್ಮ ಮೂಲಕ. ಕೇಸರಿ ಮನೆಯಲ್ಲಿನ ಬಣ ಬಡಿದಾಟ ತಾರಕಕ್ಕೇರಿದೆ. ಪಟ್ಟು ಅಂದ್ರೆ ಪಟ್ಟು, ಬಿಡೋ ಮಾತೇ ಇಲ್ಲ. ವಿಜೇಂದ್ರ ವಿರುದ್ಧ ಸಮರ, ವಕ್ಫ್ ವಿರುದ್ಧ ಎರಡನೇ ಹಂತದ ಹೋರಾಟ. ಬಿಜೆಪಿಯಲ್ಲಿನ ಬಣ ಬಡಿದಾಟ ಬೂದಿ ಮುಚ್ಚಿದ ಕೆಂಡದಂತಿದೆ. ಮೊದಲ ಹಂತವಾಗಿ ವಕ್ಫ್ ವಿರುದ್ಧ ಪ್ರವಾಸ ಕೈಗೊಂಡಿದ್ದ ಯತ್ನಾಳ್ ಇದೀಗ ಎರಡನೇ ಹಂತದ ಪ್ರವಾಸ ಹೊರಡೋಕೆ ಸಜ್ಜಾಗಿದ್ದಾರೆ. ಇದರ ಮಧ್ಯೆ ಇದೀಗ ವಿಜಯೇಂದ್ರ ದೆಹಲಿ ಭೇಟಿ ಹೈಕಮಾಂಡ್ ಮಟ್ಟದಲ್ಲಿ ಭಾರಿ ಬೆಳವಣಿಗೆಗೆ ಕಾರಣವಾಗಿದೆ. ಹೈಕಮಾಂಡ್ ಮಟ್ಟದಲ್ಲಿ ಯತ್ನಾಳ್ ವಿರುದ್ಧ ವಿಜಯೇಂದ್ರ ಸಮರ. ರಾಜ್ಯಾಧ್ಯಕ್ಷರ ಬದಲಾವಣೆ ಚರ್ಚೆ ನಡುವೆಯೇ ಅಮಿತ್ ಶಾ ಭೇಟಿ. ರಾಜ್ಯಾಧ್ಯಕ್ಷರ ಬದಲಾವಣೆ ಆಗಬೇಕು ಅಂತ ಶಾಸಕ ಯತ್ನಾಳ್ ಬಣ ಪಟ್ಟು ಹಿಡಿದಿದೆ. ಆದರೆ ವಿಜಯೇಂದ್ರ ಪದೇ ಪದೇ ಸಂದೇಶ ರವಾನಿಸ್ತಾನೆ ಇದ್ದಾರೆ. ಯಾವುದೇ ಕಾರಣಕ್ಕೂ ಬದಲಾವಣೆ ಇಲ್ಲ, ನಾನೇ ಮುಂದುವರಿತೀನಿ ಅಂತಿದ್ದಾರೆ. ಇದೀಗ ಇದೆಲ್ಲದರ ನಡುವೆಯೇ ದೆಹಲಿಯಲ್ಲಿ ಹೈಕಮಾಂಡ್ ನಾಯಕರನ್ನ ವಿಜಯೇಂದ್ರ ಭೇಟಿ ಆಗ್ತಿದ್ದಾರೆ. ಕಳೆದ 5 ದಿನಗಳಿಂದ ದೆಹಲಿಯಲ್ಲಿರುವ ವಿಜಯೇಂದ್ರ ರಾಜ್ಯ ಬಿಜೆಪಿಯಲ್ಲಿನ ಬೆಳವಣಿಗೆಗಳ ಬಗ್ಗೆ ಹೈಕಮಾಂಡ್ ಗಮನಕ್ಕೆ ತಂದಿದ್ದಾರೆ. ಶಾಸಕ ಯತ್ನಾಳ್ ಮಾತನಾಡಿ, ರಾಜ್ಯಾಧ್ಯಕ್ಷರಾಗಿ ಅವರು ಭೇಟಿಯಾಗಲಿ, ನಮ್ಮ ಕಡೆ ದೊಡ್ಡ ಸೈನ್ಯವೇ ಇದೆ ಅಂತ ಕೌಂಟರ್ ಕೊಟ್ಟರು. ಬಹಳ ದೊಡ್ಡ ಸೈನ್ಯ ಇದೆ, ಇಡೀ ನಿಷ್ಠಾವಂತ ಬಿಜೆಪಿ ನಮ್ಮ ಕಡೆ ಇದೆ. ಯಾರು ಅಡ್ಜಸ್ಟ್ಮೆಂಟ್ ಇಲ್ಲ, ಎಲ್ಲರೂ ನಮ್ಮ ಜೊತೆಗಿದ್ದಾರೆ. ನಮ್ದು ನಿಷ್ಠಾವಂತ ಗುಂಪು. ಹಾಗಾದ್ರೆ ಗೃಹ ಸಚಿವ ಅಮಿತ್ ಶಾ ಮುಂದೆ ವಿಜೇಂದ್ರ ಕೊಟ್ಟ ದೂರುಗಳ ಸರಮಾಲೆ ಏನು ಅನ್ನೋದನ್ನೇ ಹೇಳ್ತೀವಿ ನೋಡಿ. ದೆಹಲಿಯಲ್ಲಿ ಅಮಿತ್ ಶಾ ಜೊತೆ ರಾಜ್ಯ ಬಿಜೆಪಿ ವಿದ್ಯಮಾನಗಳ ಬಗ್ಗೆ ವಿಜೇಂದ್ರ ಚರ್ಚೆ ಮಾಡಿದ್ದಾರೆ. ರಾಜ್ಯಾಧ್ಯಕ್ಷರಾಗಿ 1 ವರ್ಷದ ಕೆಲಸಗಳನ್ನ ಅಮಿತ್ ಶಾ ಮುಂದಿಟ್ಟಿದ್ದಾರೆ. ಯತ್ನಾಳ್ ಟೀಮ್ನ ಪ್ರತ್ಯೇಕ ಹೋರಾಟದ ಬಗ್ಗೆ ವಿಜೇಂದ್ರ ಪ್ರಸ್ತಾಪ ಮಾಡಿದ್ದಾರೆ. ಪಕ್ಷದ ನಾಯಕತ್ವಕ್ಕೆ ಬೆಂಬಲಿಸದೆ ಪ್ರತ್ಯೇಕ ಹೋರಾಟ ಮಾಡ್ತಿದ್ದಾರೆ. ಪ್ರತಿನಿತ್ಯ ನನ್ನ ಮತ್ತು ಯಡಿಯೂರಪ್ಪ ವಿರುದ್ಧ ಮಾತನಾಡ್ತಿದ್ದಾರೆ. ಹೀಗಾಗಿ ಪ್ರತ್ಯೇಕ ಸಭೆಗಳಿಂದ ಪಕ್ಷದ ಸಂಘಟನೆಗೆ ಹೊಡೆತ ಬೀಳುತ್ತಿದೆ. ಸರ್ಕಾರದ ವಿರುದ್ಧ ಹೋರಾಟ ಮಾಡೋಕೆ ಅನೇಕ ವಿಷಯಗಳಿವೆ. ನಮ್ಮಲ್ಲಿನ ಭಿನ್ನಾಭಿಪ್ರಾಯದಿಂದ ಹೋರಾಟ ಗಟ್ಟಿಯಾಗುತ್ತಿಲ್ಲ. ಹೀಗಾಗಿ ಭಿನ್ನಮತಕ್ಕೆ ಬ್ರೇಕ್ ಹಾಕುವಂತೆ ಅಮಿತ್ ಶಾಗೆ ವಿಜಯೇಂದ್ರ ಮನವಿ ಮಾಡಿದ್ದಾರೆ. ವಕ್ಫ್ ವಿರುದ್ಧ ಹೋರಾಟ ಮಾಡಬೇಡಿ ಅಂತ ಹೈಕಮಾಂಡ್ ಹೇಳಿಲ್ಲ, ನಮ್ಮ ಹೋರಾಟ ಮುಂದುವರಿಯುತ್ತೆ ಅಂತ ಶಾಸಕ ಯತ್ನಾಳ್ ಹೇಳಿದರು. ನಾವು ಮೊದಲು ವಾಲ್ಮೀಕಿ ಹೋರಾಟ ಮಾಡ್ತೀನಿ ಅಂದಿವಿ, ಆದ್ರೆ ಅನುಮತಿ ಕೊಡಲಿಲ್ಲ. ಈ ವಕಫದ್ದು ಹೋರಾಟ ನಾವು ಪ್ರಾರಂಭ ಮಾಡಿದ್ವಿ, ಮಾಡಬೇಡತ್ತೆ ನಮ್ಗೇನು ಹೈಕಮಾಂಡ್ ಹೇಳಿಲ್ಲ, ಈಗಲೂ ಹೇಳಿಲ್ಲ, ಇವತ್ತಿನವರೆಗೂ ಈ ಸಮಯದವರೆಗೂ ಹೇಳಿಲ್ಲ. ಅಂದ್ರೆ ನಾವು ಮಾಡ್ತಿರುವಂತ ಕೆಲಸ ಒಳ್ಳೆಯದಿದೆ ಅಂತೇಳಿ ಹೇಳಿಲ್ಲ. ನೀವು ಕಂಟಿನ್ಯೂ ಮಾಡ್ತೀರಾ? ಕಂಟಿನ್ಯೂ ಮಾಡ್ತೀವಿ. ಬಿಜೆಪಿ ಬಣ ಬಡಿದಾಟವನ್ನೇ ಅಸ್ತ್ರ ಮಾಡಿಕೊಂಡ ಕಾಂಗ್ರೆಸ್ ಯತ್ನಾಳ್ಗೆ ಒಂದಾದ್ರೂ ನೋಟಿಸ್ ಕೊಟ್ಟಿದ್ದೀರಾ ವಿಜಯೇಂದ್ರ ಅವರೇ ಅಂತ ಪ್ರಶ್ನಿಸಿದ್ರು. ಇವ್ರಿಗೆ ನಮ್ಮ ಪಾರ್ಟಿ ಬಗ್ಗೆ ಅಷ್ಟು ಕಾಳಜಿ ಇದೆ. CM ಅವ್ರು ಯಾಕೆ ರಾಜೀನಾಮೆ ತಗೋತಾ ಇಲ್ಲ, ನೀವು ಯಾಕೆ ರಾಜೀನಾಮೆ ತಗೋತಾ ಇಲ್ಲ? ನಿಮ್ಮ ಪಾರ್ಟಿದು ಯತ್ನಾಳ್ ಅವ್ರ ಬಗ್ಗೆ ಒಂದು ನೋಟಿಸ್ ಕೊಟ್ಟಿದ್ದಾರಾ ಸರ್? ನನಗೆ ಗೊತ್ತಿಲ್ಲ, ನಿಮ್ಗೆ ಗೊತ್ತಿದೆಯಾ? ಒಂದು ನೋಟಿಸ್ ಕೊಟ್ಟಿದ್ದಾರಾ ವಿಜೇಂದ್ರ ಅವರು? ಒಂದು ನೋಟಿಸ್ ಯಾರಾದರೂ ಇದು ಮಾಡ್ತಾ ಇರೋ ತಪ್ಪು ಅಂತ ನಾರಾಯಣ ಸ್ವಾಮಿ ಚೆಲುವಾದಿ ಹೇಳಿದಾರಾ? CT ರವಿ ಹೇಳಿದಾರಾ? ವಕ್ಫ್ ವಿರುದ್ಧ ಶಾಸಕ ಯತ್ನಾಳ್ ಟೀಮ್ ಎರಡನೇ ಹಂತದ ಹೋರಾಟಕ್ಕೂ ಮುನ್ನವೇ ವಿಜಯೇಂದ್ರ ದೆಹಲಿ ಭೇಟಿ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ಯತ್ನಾಳ್ ನಡೆಯನ್ನೇ ವಿರೋಧಿಸಿ ಅಮಿತ್ ಶಾಗೆ ವಿಜಯೇಂದ್ರ ದೂರುಗಳ ಸರಮಾಲೆಯನ್ನೇ ಕೊಟ್ಟಿದ್ದಾರೆ. ಬಣ ಬಡಿದಾಟದ ಕಾಡ್ಗಿಚ್ಚು ಮುಂದೆ ಅದ್ಯಾರನ್ನ ಸುಡುತ್ತೋ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್ TV9.